ಓಂ ಶಾಂತಿ. ಮುರಳಿಯ ದಿನಾಂಕ 2/6/2022. मीठे बच्चे, सत्य बाप तुम्हें सत्य सुनाते हैं। ऐसे सच्चे बाप से सदा सच्चे रहना है। अंदर में कोई भी झूठ कपट नहीं रखनी। ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಸತ್ಯ ತಂದೆ ನಿಮಗೆ ಸತ್ಯವನ್ನೇ ಹೇಳ್ತಾರೆ. ಅಂತಹ ಸತ್ಯ ತಂದೆಯ ಜೊತೆಗೆ ನೀವು ಸತ್ಯತೆಯಿಂದ ಇರಬೇಕು. ಒಳಗೆ ಯಾವುದೇ ರೀತಿಯ ಸುಳ್ಳು ಕಪಟ ಇರಬಾರದು. प्रश्न, संगम पर तुम बच्चे किस कॉन्ट्रास्ट को अच्छी तरह से जानते हो? ಸಂಗಮ ಯುಗದಲ್ಲಿ ಯಾವ ವ್ಯತ್ಯಾಸವನ್ನು ನೀವು ಬಹಳ ಒಳ್ಳೆ ರೀತಿಯಿಂದ ತಿಳ್ಕೋತೀರಿ? उत्तर, ब्राह्मण क्या करते हैं, शूद्र क्या करते हैं, ज्ञान मार्ग क्या है, भक्ति मार्ग क्या है? उस जिस्मानी सेना के लिए युद्ध का मैदान कौन सा है और हमारा युद्ध का मैदान कौन सा है? यह सब कॉन्ट्रास्ट तुम बच्चे ही जानते हो. सत्ययुग अथवा कलयुग में इस कॉन्ट्रास्ट को कोई नहीं जानते. ಬ್ರಾಹ್ಮಣರು ಏನು ಮಾಡ್ತಾರೆ, ಶೂದ್ರರು ಏನು ಮಾಡ್ತಾರೆ? ಜ್ಞಾನ ಮಾರ್ಗ ಅಂದರೆ ಯಾವುದು? ಭಕ್ತಿ ಮಾರ್ಗ ಅಂದರೆ ಯಾವುದು? ಜ್ಞಾನ ಮಾರ್ಗದಲ್ಲಿ ಏನಿದೆ, ಭಕ್ತಿ ಮಾರ್ಗದಲ್ಲಿ ಏನಿದೆ? ದೈಹಿಕ ಯುದ್ಧ ಮಾಡುವಂಥವರು ಯಾವ ಮೈದಾನದಲ್ಲಿ ಯುದ್ಧ ಮಾಡ್ತಾರೆ? ಅವರ ಯುದ್ಧದ ಮೈದಾನ ಯಾವುದಾಗಿದೆ? ನಮ್ಮ ಯುದ್ಧದ ಮೈದಾನ ಯಾವುದಾಗಿದೆ? ಈ ಎಲ್ಲ ವಿಷಯಗಳ ಕಾಂಟ್ರಾಸ್ಟ್ ಏನಿದೆ, ವ್ಯತ್ಯಾಸ ಏನಿದೆ, ಈ ಎರಡೆರಡು ವಿಷಯಗಳಲ್ಲಿ ಇರುವ ಅಂತರ ಏನಿದೆ, ಅದನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ಸತ್ಯಯುಗದಲ್ಲೂ ಇದರ ವ್ಯತ್ಯಾಸ ನಮಗೆ ಗೊತ್ತಿರಲಿಲ್ಲ. ಕಲಿಯುಗದಲ್ಲೂ ಜ್ಞಾನ ಭಕ್ತಿಯ ವ್ಯತ್ಯಾಸ ಅಥವಾ ಬ್ರಾಹ್ಮಣರಿಗೂ ಶೂದ್ರರಿಗೂ ಇರುವ ವ್ಯತ್ಯಾಸ ನಮಗೆ ಗೊತ್ತಿರಲಿಲ್ಲ. ಕಲಿಯುಗದಲ್ಲೂ ಗೊತ್ತಿರಲಿಲ್ಲ, ಸತ್ಯುಗದಲ್ಲೂ ಗೊತ್ತಿರಲಿಲ್ಲ. ಗೊತ್ತಾಗೋದು ಯಾವಾಗ? ಸಂಗಮ ಯುಗದಲ್ಲಿ. ಗೀತ್, ಮಾತಾ ಓ ಮಾತಾ ತೂ ಸಬಕಿ ಭಾಗ್ಯ ವಿಧಾತ. ಮಾತೆ, ಹೇ ಮಾತೆ, ನೀನು ಸರ್ವರ ಭಾಗ್ಯ ವಿಧಾತೆಯಾಗಿದೆಯಾ ಅಂತ ಭಕ್ತರು ಜಗದಂಬೆಯನ್ನು ಕುರಿತು ಈ ರೀತಿಯಲ್ಲಿ ಹಾಡ್ತಾರೆ. ಓಂ ಶಾಂತಿ. ಯಹ ಭಾರತ್ ಮಾತಾओं की महिमा है, जैसे परमात्मा शिव की महिमा है. सिर्फ एक माता की महिमा तो चल न सके, एक तो कुछ कर न सके. जरूर सेना चाहिए, सेना बिगर काम कैसे चलेगा? शिव बाबा है एक, वह एक न हो तो माता ये भी न हो. ಬಾಬಾ ಹೇಳ್ತಾರೆ, ಇದು ಮಾತೆಯರ ಮಹಿಮೆ ಆಗಿದೆ.
ಭಾರತ ದೇಶದ ಮಹಿಮೆ ಅಲ್ಲ, ದೇಶದಲ್ಲಿ ಇರುವಂತಹ ತಾವೆಲ್ಲ ಜಗನ್ಮಾತೆಯರು ಏನಿದ್ದೀರಿ, ಭಾರತದ ಸೇವೆ ಮಾಡ್ತಾ ಇದ್ದೀರಿ, ಅಂಥ ಮಾತೆಯರ ಮಹಿಮೆ ಇದಾಗಿದೆ. ಯಾಕೆ ಅಂದರೆ ನೀವೇ ಮಾತೆಯರು ಭಾಗ್ಯ ವಿಧಾತ ತಂದೆಯಿಂದ ಭಾಗ್ಯವನ್ನು ಪಡ್ಕೊಂಡು ಇಡೀ ಜಗತ್ತಿಗೆ ಆ ಭಾಗ್ಯವನ್ನು ಹಂಚ್ತಾ ಇದ್ದೀರಿ. ಇಲ್ಲಿ ನಿಮಗೆ ತರಬೇತಿ ಕೊಡುವಂತಹ ಪರಮಾತ್ಮ ಒಬ್ಬನೇ ಇದ್ದಾನೆ. ಆದರೆ ಯುದ್ಧ ಮಾಡುವಂತಹ ನೀವು ಸೈನಿಕರು ಅನೇಕ ಜನ ಇದ್ದೀರಿ. ಪರಮಾತ್ಮ ಒಬ್ಬನೇ, ಆದರೆ ಮಾತೆಯರು ಅನೇಕ ಜನ ಇದ್ದೀರಿ, ಮಕ್ಕಳು ಅನೇಕ ಜನ ಇದ್ದೀರಿ. ವಹ ಏಕ ನ ಹೋ ತೋ ಮಾತಾಯೇ ಭಿ ನ ಬಚ್ಚೆ ಹೋ ನ ಬ್ರಹ್ಮ ಕುಮಾರ್ कुमारियार, मेजॉरिटी माताओं की है, इसलिए माताओं की महिमा की जाती है. ಶಿವಬಾಬಾ ಇಲ್ಲದೆ ಹೋಗಿದ್ರೆ ಮಾತೆಯರಿಗೆ ಇಷ್ಟೊಂದು ಮಾನ್ಯತೆ ಸಿಗ್ತಿರಲಿಲ್ಲ, ಮಹಿಮೆ ಆಗ್ತಿರಲಿಲ್ಲ. ಇಲ್ಲಿ ವಿಶೇಷವಾಗಿ ಮಾತೆಯರ ಬಗ್ಗೆ ಯಾಕೆ ಗಾಯನ ಮಾಡಲಾಗ್ತದೆ? ಮಾತೆಯರಿಗೆ ಜಗನ್ಮಾತೆಯರು, ದೇವಿಯರು ಅಂತ ಯಾಕೆ ಹೇಳ್ತಾರೆ? ಯಾಕೆ ಅಂದರೆ ಈ ಜ್ಞಾನ ಮಾರ್ಗದಲ್ಲಿ ಪುರುಷಾರ್ಥ ಮಾಡುವಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರೇ ಇದ್ದಾರೆ. ಶಿವಶಕ್ತಿ ಸೈನ್ಯದಲ್ಲಿ ಹೆಚ್ಚಿನ ಸಂಖ್ಯೆ ಯಾರ್ದಿದೆ? ಮಾತೆಯರ್ದಿದೆ. ಆ ಕಾರಣದಿಂದ ಮಾತೆಯರ ಮಹಿಮೆ ಜಾಸ್ತಿ ಇದೆ. भारत माताएं शिव शक्ति गुप्त सेना है और अहिंसक है, कोई भी प्रकार की हिंसा नहीं करती. हिंसा 2 प्रकार की होती, एक है काम कटारी चलाना, दूसरा है गोली आदि चलाना, क्रोध करना, मारना आदि. ನೀವೆಲ್ಲ ಭಾರತದ ಮಾತೆಯರು ಶಿವಶಕ್ತಿ ಸೇನೆ ಆಗಿದ್ದೀರಿ. ಆದರೆ ನಿಮ್ಮ ಸೈನ್ಯ ಗುಪ್ತವಾಗಿದೆ, ನಿಮ್ಮ ಯುದ್ಧನೂ ಗುಪ್ತವಾಗಿದೆ. ನೀವು ಅಹಿಂಸಕ ಸೈನಿಕರಾಗಿದ್ದೀರಿ. ಯಾವುದೇ ಪ್ರಕಾರದ ಹಿಂಸೆ ನೀವು ಮಾಡೋದಿಲ್ಲ. ಹಿಂಸೆ 2 ಪ್ರಕಾರದ್ದಿರ್ತದೆ. ಒಂದು ಕಾಮ ವಿಕಾರದಲ್ಲಿ ಹೋಗುವುದು ಹಿಂಸೆಯಾಗಿದೆ. ಎರಡನೇದು ಸ್ಥೂಲವಾಗಿ ಒಬ್ಬರಿಗೆ ಗುಂಡಾಕೋದು, ಕ್ರೋಧ ಮಾಡೋದು, ಕೈಯಿಂದ ಹೊಡೆಯೋದು, ಬಡಿಯೋದು, ಅದು ಸಹ ಹಿಂಸೆಯಾಗಿದೆ. इस समय जो भी जिस्मानी सेनाएं हैं वह दोनों हिंसा करती. आजकल बंदूक आदि चलाना माताओं को भी सिखाते. ಈ ಕಲಿಯುಗದಲ್ಲಿ ದೈಹಿಕ ಸೈನಿಕರು 2 ಪ್ರಕಾರದ ಹಿಂಸೆ ಮಾಡ್ತಾರೆ. ವಿಕಾರದಲ್ಲಿನೂ ಹೋಗ್ತಾ ಇರ್ತಾರೆ, ಒಂದು ಕಡೆ ಸ್ಥೂಲವಾಗಿಯೂ ಹಿಂಸೆ ಮಾಡ್ತಾರೆ, ಮತ್ತೊಂದು ಕಡೆ ಮನಸ್ಸಿನಿಂದನೂ ಜನರಿಗೆ ದುಃಖ ಕೊಡ್ತಾರೆ. ಇತ್ತೀಚೆಗೆ ಮಹಿಳೆಯರು ಸಹ ಬಂದೂಕ್ ಹಿಡಿದು ಶೂಟ್ ಮಾಡಲಿಕ್ಕೆ ಕಲ್ತಿದ್ದಾರೆ. ಸೈನ್ಯದಲ್ಲಿನೂ ಮಹಿಳೆಯರು ಸೇರ್ಕೊಳ್ತಾ ಇದ್ದಾರೆ. ವಹ ಜಿಸ್ಮಾನಿ ಸೇನಾ ಕಿ ಮಾತಾಯಿ और यह रूहानी सेना की दैवी संप्रदाय वाली माताएं. ಆ ಸೈನ್ಯದಲ್ಲಿ ಇರುವಂಥವರು ದೇಹ ಬಲದಿಂದ ಯುದ್ಧ ಮಾಡೋರು. ಈ ಸೈನ್ಯದಲ್ಲಿ ಇರೋರು ಆತ್ಮಿಕ ಬಲದಿಂದ ಯುದ್ಧ ಮಾಡೋರು. ಈ ಸೈನ್ಯದಲ್ಲಿ ಇರೋರು ದೈವಿ ಸಂಪ್ರದಾಯದ ಮಾತೆಯರು, ಆ ಸೈನ್ಯದಲ್ಲಿ ಇರೋರು आसुरी संप्रदायद माते. वह कितने ड्रिल आदि सिखाती है, तुम शायद कभी मैदान में गई भी नहीं.
वह बहुत मेहनत करती. ಬಾಬಾ ಹೇಳ್ತಾರೆ, ದೈಹಿಕ ಸೈನ್ಯದಲ್ಲಿ ಸೇರ್ಕೋಬೇಕಾದ್ರೆ ಎಷ್ಟು ಟ್ರೈನಿಂಗ್ ತಗೋಬೇಕು, ಪರಿಶ್ರಮ ಪಡಬೇಕು. ಮಿಲಿಟ್ರಿಯಲ್ಲಿ ಸೇರಬೇಕಂದ್ರೆ ಸುಮ್ಮನೆ ಸೇರಿಸ್ಕೊಳ್ಳಲ್ಲ. ಆದರೆ ಇಲ್ಲಿ ಎಲ್ಲರನ್ನೂ ಬಾಬಾ ಸೇರಿಸ್ಕೊಳ್ತಾರೆ. ವಯಸ್ಸಾದವರು, ಚಿಕ್ಕವರು, ದೊಡ್ಡವರು, ಕುಂಟರು, ಕುರುಡರು, ರೋಗಿಗಳು ಯಾರಿದ್ರೂ ಈ ಸೈನ್ಯದಲ್ಲಿ ಸೇರ್ಕೋಬೋದು. ಆ ಸೈನ್ಯದಲ್ಲಿ 1 kg ತೂಕ ಕಡಿಮೆ ಇದ್ದರೂ ಸೇರಿಸ್ಕೊಳ್ಳಲ್ಲ, ಹೈಟ್ ಸ್ವಲ್ಪ ಕಡಿಮೆ ಇದ್ದರೂ ಸೇರಿಸ್ಕೊಳ್ಳಲ್ಲ. ಇಲ್ಲಿ ಯಾರಿದ್ರೂ ಬಾಬಾ ಏನು ಮಾಡ್ತಾರೆ, ಈ ಸೇನೆಯಲ್ಲಿ ಸೇರಿಸ್ಕೋತಾರೆ. ನಿಮಗೆ ಬಾಬಾ ಶಿವಶಕ್ತಿ ಸೇನಾನಿಗಳು ಅಂತ ಹೇಳ್ತಾರೆ. ಆದರೆ ಒಂದು ದಿನವೂ ನೀವು ಯುದ್ಧದ ಮೈದಾನಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. वह बहुत मेहनत करते, आपको यह मेहनत नहीं. वह काम विकार में भी जाते. ऐसे कोई मुश्किल होंगे जो शादी नहीं करते. उस मिलिट्री में भी बहुत सीखते रहते. छोटे छोटे बच्चों को भी सिखाते. वह भी सेना है, यह भी सेना है. सेना का तो गीता में अच्छा ही विस्तार लिखा हुआ है. ಅಲ್ಲಿಯ ಸೈನಿಕರು ವಿಕಾರದಲ್ಲೇನೋ ಹೋಗ್ತಾರೆ, ದೈಹಿಕವಾಗಿ ಯುದ್ಧನೂ ಮಾಡ್ತಾರೆ. ಮದುವೆ ಮಾಡ್ಕೊಳ್ಳದೇನೆ ಇರುವಂಥವರು ಬಹಳ ಕಡಿಮೆ ಜನ ಇದ್ದಾರೆ ಆ ಸೈನ್ಯದಲ್ಲಿ. ಆದರೆ ಈ ಸೈನ್ಯದಲ್ಲಿ ಕುಮಾರಿಯರು ಇದ್ದಾರೆ, ಕುಮಾರರು ಇದ್ದಾರೆ. ಗೃಹಸ್ಥದಲ್ಲಿ ಇದ್ದು ಪವಿತ್ರ ಜೀವನ ನಡೆಸುವಂಥವರು ಇದ್ದಾರೆ. ಸೈನ್ಯದ ವಿಸ್ತಾರ ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ ಬಹಳ ಉತ್ತಮ ರೀತಿಯಿಂದ ಬರೆದಿದ್ದಾರೆ. ಪಾಂಡವರ ಸೈನ್ಯ ಹೇಗಿತ್ತು, ಕೌರವರ ಸೈನ್ಯ ಹೇಗಿತ್ತು, ಸಂಖ್ಯೆಯಲ್ಲಿ ಎಷ್ಟು ವ್ಯತ್ಯಾಸ ಇತ್ತು, ಗುಣದಲ್ಲಿ ಎಷ್ಟು ವ್ಯತ್ಯಾಸ ಇತ್ತು. ಇವರು ಕಡಿಮೆ ಜನ ಇದ್ರೂ ಇವರೇ ವಿಜಯಶಾಲಿಗಳಾದರು ಅಂತಲೂ ತೋರಿಸಿದ್ದಾರೆ. ಯಾಕೆ ವಿಜಯಶಾಲಿಗಳಾದರು ಪಾಂಡವರು? ಅವ್ರ ಜೊತೆಗೆ ಪರಮಾತ್ಮ ಇದ್ದ ಅಂತ ಬರೆದಿದ್ದಾರೆ. ಕೃಷ್ಣ ಪರಮಾತ್ಮ ಇದ್ದ ಅಂತ ಅಲ್ಲಿ ಬರೆದಿದ್ದಾರೆ. ನಮ್ಮ ಜೊತೆಗೆ ನಾವೇ ನಿಜವಾದ ಪಾಂಡವರು. ನಮ್ಮ ಜೊತೆಗೆ ಯಾರಿದ್ದಾರೆ? ನಿರಾಕಾರ ಕೃಷ್ಣ ಇದ್ದ, ಅಂದರೆ ಪರಮಾತ್ಮ ಇದ್ದಾರೆ. ಆದ್ದರಿಂದ ಸಂಖ್ಯೆ ಕಡಿಮೆ ಇದ್ರೂ ವಿಜಯ ಯಾರಿಗೆ ಸಿಗ್ತದೆ? ಪಾಂಡವರಿಗೆ ಸಿಗ್ತದೆ. ತುಮಾರಿ ಸೇನಾ ಗುಪ್ತ ಹೈ, ಶಿವಶಕ್ತಿ ಸೇನಾ क्या करती, विश्व का मालिक कैसे बनते, इसको कहा जाता है युद्ध स्थल. ನೀವು ಸೈನಿಕರು ಗುಪ್ತವಾಗಿದ್ದೀರಿ, ನಿಮ್ಮ ಯುದ್ಧನೂ ಗುಪ್ತವಾಗಿದೆ. ನೀವೇನು ಮಾಡ್ತಾ ಇದ್ದೀರಿ, ಹೇಗೆ ವಿಶ್ವದ ಮಾಲೀಕ ಆಗ್ತೀರಿ ಅನ್ನೋದು ನಿಮಗೆ ಮಾತ್ರ ಗೊತ್ತಿದೆ. ಈಗ ನೀವು ಯುದ್ಧ ಸ್ಥಳದಲ್ಲಿ ಇದ್ದೀರಿ ಅಂತಾರೆ ಬಾಬಾ. ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರನೇ ನಿಮಗೆ ಯುದ್ಧ ಸ್ಥಳ, ನಿಮ್ಮ ಕರ್ಮಕ್ಷೇತ್ರನೇ ನಿಮಗೆ ಯುದ್ಧದ ಸ್ಥಳ, ಯುದ್ಧ ಭೂಮಿ ಆಗಿದೆ. तुम्हारा युद्ध का मैदान भी गुप्त है. मैदान इस मांडवे को कहा जाता है. आगे माताएं युद्ध के मैदान में नहीं जाती थी. अभी यहाँ से पूरी भेंट होती है. दोनों सेनाओं में माताएं, उनमें मेजॉरिटी पुरुषों की है, यहाँ मेजॉरिटी माताओं की है. ಕಾಂಟ್ರಾಸ್ಟ್ ಏನಾ? ಬಾಬಾ ಹೇಳ್ತಾರೆ, ಇಲ್ಲಿ ನಿಮಗೆ ಗೊತ್ತಾಗ್ತದೆ ಆ ಸೈನ್ಯದಲ್ಲೂ ಈ ಸೈನ್ಯದಲ್ಲೂ ವ್ಯತ್ಯಾಸ ಏನಿದೆ. ಆ ಸೈನ್ಯದಲ್ಲಿ ಪುರುಷರ ಸಂಖ್ಯೆ ಜಾಸ್ತಿ ಇರ್ತದೆ, ಈ ಸೈನ್ಯದಲ್ಲಿ ಮಾತೆಯರ ಸಂಖ್ಯೆ ಜಾಸ್ತಿ ಇದೆ.
ज्ञान मार्ग और भक्ति मार्ग का यह लास्ट कॉन्ट्रास्ट है। सत्युग में कॉन्ट्ರಾಸ್ಟ್ की बात नहीं हो। ಸಂಗಮ ಯುಗದಲ್ಲಿ ನಿಮಗೆ ಜ್ಞಾನ ಮತ್ತು ಭಕ್ತಿಯಲ್ಲಿ ಇರುವ ವ್ಯತ್ಯಾಸನೂ ಗೊತ್ತಾಗ್ತದೆ. ಸತ್ಯಯುಗ ಮತ್ತು ಕಲಿಯುಗದಲ್ಲಿ ಏನು ವ್ಯತ್ಯಾಸ ಇದೆ ಅಂತಲೂ ಗೊತ್ತಾಗ್ತದೆ. ಬ್ರಾಹ್ಮಣ ಜೀವನ ಮತ್ತು ಶೂದ್ರ ಜೀವನದ ವ್ಯತ್ಯಾಸನೂ ಗೊತ್ತಾಗ್ತದೆ. बाबा आकर कॉन्ट्रास्ट बताते हैं। ब्राह्मण क्या करते हैं, शूद्र क्या करते हैं। दोनों ही यहाँ युद्ध के मैदान में। सतयुग व कलियुग की बात नहीं, यह संगम युग की बात है। तुम पांडव संगम युगी है, कौरव है कलियुगी। उन्हें कलियुग का टाइम मालूम नहीं, बहुत लंबा कर दिया है. ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಮಾತ್ರ ಪಾಂಡವರು ಮತ್ತು ಕೌರವರ ಬಗ್ಗೆ ಜ್ಞಾನ ನಿಮಗೆ ತಿಳಿಯುತ್ತದೆ. ಸಂಗಮ ಯುಗದಲ್ಲಿ ಇರೋರು ಪಾಂಡವರು, ಕಲಿಯುಗದಲ್ಲಿ ಇರೋರು ಕೌರವರು. ಅವರು ಕಲಿಯುಗದ ಅವಧಿಯನ್ನು ಬಹಳ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಶಾಸ್ತ್ರಕಾರರು ಏನು ಹೇಳ್ತಾ ಇದ್ದಾರೆ ಇವತ್ತು, ಕಲಿಯುಗ ಇನ್ನೂ 40,000 ವರ್ಷಗಳ ತನಕ ಇರ್ತದೆ, ನೀವೇನು ಹೆದರಬೇಡಿ ಅಂತ ಹೇಳ್ತಾರೆ. ಇನ್ನೂ ಆರಾಮಾಗಿ ಮಲ್ಕೊಳ್ರಿ ಅಂತ ಹೇಳ್ತಾರೆ ಶಾಸ್ತ್ರ ಪುರಾಣ ಹೇಳು. ಇನ್ನೂ 40,000 ವರ್ಷಗಳು ಇದೆ ಕಲಿಯುಗ ಅಂತ ಹೇಳುವಂಥವರು ನಿಮ್ಮ ಮುತ್ತಜ್ಜನ ಕಾಲದಿಂದ ಅದೇ ಸಂಖ್ಯೆ ಹೇಳ್ತಾ ಇದ್ದಾರೆ. ಅವ್ರು 100-200 ವರ್ಷ ಆದರೂ ಕಡಿಮೆ ಮಾಡಬೇಕಿತ್ತಲ್ಲ ಇವತ್ತು. ತಲೆ ತಲಾಂತರದಿಂದ ಇನ್ನೂ 40,000 ವರ್ಷ ಇದೆ, 40,000 ವರ್ಷ ಇದೆ ಅಂತಲೇ ಹೇಳ್ತಾ ಇದ್ದಾರೆ. ಬಾಬಾ ಏನು ಹೇಳ್ತಾರೆ, 40 ವರ್ಷದ್ದು ಗ್ಯಾರಂಟಿ ಇಲ್ಲ. ಉನ್ನೋಂಕೋ ಮಾಲೂಮ್ ನಹಿ, ಯಹ ध्यान धीरे धीरे तुम्हारे द्वारा सब समझे तो एक माता की महिमा नहीं, यह शक्ति सेना की महिमा है. ಆದರೆ ನಿಧಾನಕ್ಕೆ ಈ ಜ್ಞಾನ ನಿಮ್ಮ ಮೂಲಕನೇ ಎಲ್ಲರೂ ಅರ್ಥ ಮಾಡ್ಕೊಳ್ಳೋರಿದ್ದಾರೆ, ಎಲ್ಲರಿಗೂ ಗೊತ್ತಾಗ್ತದೆ ಮುಂದೆ. ಹೀಗೆ ಮಾತಾ ಓ ಮಾತಾ ಅಂತ ಯಾವ ಗೀತೆಯನ್ನು ಕೇಳಿದ್ರಿ ಇವತ್ತು, ಇದು ಒಬ್ಬ ಮಾತೆಯ ಮಹಿಮೆ ಅಲ್ಲ, ಆದರೆ ಈಶ್ವರಿಯ ಜ್ಞಾನದಲ್ಲಿ ನಡೆಯುವಂತಹ ಎಲ್ಲ ಮಾತೆಯರು ಮತ್ತು ಕುಮಾರಿಯರ ಮಹಿಮೆಯಾಗಿದೆ. ऊंचते ऊंच भगवान एक है, बहु कल्प पहले वाली सेना है. भारत को दैवी राजस्थान बनाना यह तुम्हारा ही काम है. ಬಾಬಾ ಹೇಳ್ತಾರೆ, ಭಾರತವನ್ನು ದೈವಿ ರಾಜಸ್ಥಾನವನ್ನಾಗಿ ಮಾಡುವುದು ನಿಮ್ಮ ಕೆಲಸ ಆಗಿದೆ. तुम ही सूर्यवंशी थे, चंद्रवंशी बने, वैश्यवंशी बने, परंतु महिमा सूर्यवंशी की करेंगे. हम पुरुषार्थ ही ऐसा कर रहे हैं जो हम पहले सूर्यवंशी अर्थात स्वर्ग में आवे. सत्ययुग को स्वर्ग कहा जाता है, त्रेता को वास्तव में ಸ್ವರ್ಗ नहीं कहा जाता. ಸತ್ಯಯುಗಕ್ಕೆ ಮಾತ್ರ ಸಂಪೂರ್ಣ ಸ್ವರ್ಗ ಅಂತ ಹೇಳಲಾಗ್ತದೆ, ತ್ರೇತಾಯುಗಕ್ಕೆ ಸ್ವರ್ಗ ಅಂತ ಹೇಳೋದಿಲ್ಲ. ಸೆಮಿ ಸ್ವರ್ಗ ಅಥವಾ ಸೆಕೆಂಡ್ ಹ್ಯಾಂಡ್ ಸ್ವರ್ಗ त्रेतायुग. कहते हैं फलाना स्वर्ग पधारा, ऐसे नहीं कहते फलाना त्रेता में राम सीता के राज्य में गया. भारतवासी जानते हैं वैकुंठ में श्री कृष्ण का राज्य था, परंतु श्री कृष्ण को द्वापर में ले गए.
ಮನುಷ್ಯೋಂ ಕೋ ಸತ್ಯ ಕಾ ಪತಾ ಹಿ ನಹಿ. ಯಾರಾದರೂ ದೇಹ ಬಿಟ್ಟಾಗ ಸ್ವರ್ಗಕ್ಕೆ ಹೋದರು ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣರ ರಾಜ್ಯಕ್ಕೆ ಹೋದರು ಅಥವಾ ರಾಮ ಸೀತೆಯ ರಾಜ್ಯಕ್ಕೆ ಹೋದರು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ. ಸತ್ಯಯುಗದ ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ತ್ರೇತಾಯುಗದ ಸ್ವರ್ಗದಲ್ಲಿ ರಾಮಸೀತೆಯ ರಾಜ್ಯ ಇತ್ತು. ಸತ್ಯಯುಗದ ರಾಜಕುಮಾರ ಶ್ರೀಕೃಷ್ಣ ಆಗಿದ್ದ. ಆದರೆ ಆ ಕೃಷ್ಣನನ್ನು ಅವರು ದ್ವಾಪರ ಯುಗದಲ್ಲಿ ತೋರಿಸಿದ್ದಾರೆ. ಯಾಕೆ ಅಂದರೆ ಮನುಷ್ಯರಿಗೆ ಸತ್ಯನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸತ್ಯ ಬತಾನೆ ವಾಲಾ ಸದ್ಗುರು ಕೋಯಿ ಉನ್ಕೋ ಮಿಲಾ ಹಿ ನಹಿ, ತುಮ್ಕೋ ಮಿಲಾ ಹೈ. ಸತ್ಯ ಹೇಳುವಂಥ ಸತ್ಯಗುರು ಅವರಿಗೆ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ. वह सब सच बताते हैं और सच्चा बनाते हैं. बच्चों को कहते बच्चे तुम कभी भी झूठ कपट नहीं करना. ಆ ಸತ್ಯ ತಂದೆ ಬಂದು ಮಕ್ಕಳಿಗೆ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಸಹ ಸತ್ಯತೆಯಿಂದ ಇರಬೇಕು, ಸತ್ಯತೆಯಿಂದ ನಡಿಬೇಕು, ಸತ್ಯವನ್ನೇ ನುಡಿಬೇಕು, ಸತ್ಯ ತಂದೆಯ ಸಂಘದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಈ ಜ್ಞಾನ ಮಾರ್ಗಕ್ಕೆ ಬಂದ ನಂತರ ಸುಳ್ಳು ಅನ್ನೋದು ನಿಮ್ಮ ಸಂಕಲ್ಪದಲ್ಲೂ ಬರಬಾರದು. ಅಂಶ ಮಾತ್ರವೂ ಸುಳ್ಳು ನಿಮ್ಮ ಹತ್ರ ಇರಬಾರದು. ಒಳಗೆ ಯಾವುದೇ ರೀತಿಯ ಸುಳ್ಳು ಕಪಟ ಇರಬಾರದು. ತುಮಾರ ಕುಛ್ ಭಿ छिपा नहीं रहे तो जैसा कर्म करते हैं ಐಸಾ ಪಾತೆ. ಒಂದು ವೇಳೆ ತಂದೆಯ ಮಕ್ಕಳಾಗಿ ನೀವು ಸಹ ಮೋಸ ಮಾಡೋದು, ಸುಳ್ಳು ಹೇಳೋದು ಮಾಡ್ತಾ ಇದ್ರೆ ಅದು ಒಂದಿಲ್ಲ ಒಂದಿನ ಹೊರಗೆ ಪ್ರತ್ಯಕ್ಷ. ಇನ್ನು ಯಾರು ಎಂತಹ ಕರ್ಮ ಮಾಡ್ತಾರೋ ಅಂತಹ ಫಲವನ್ನು ಪಡಿತಾರೆ. ಬಾಪತು ಅಚ್ಚೇ ಕರ್ಮ ಸಿಕ್ಲಾತೆ ಹೇ, ईश्वर के पास कोई का विकर्म छिप नहीं सकता. ಬಾಬಾ ಅಂತೂ ಒಳ್ಳೆಯ ಕರ್ಮಗಳನ್ನು ಕಲಿಸ್ತಾರೆ. ಅಂದ ಮೇಲೆ ಒಳ್ಳೆಯ ಕರ್ಮಗಳನ್ನೇ ನಾವು ಮಾಡಬೇಕು. ವಿಕರ್ಮ ಮಾಡಿದರೆ ಅದು ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಸಮಯ ಮುಚ್ಚಿಡ್ಬೋದು, ಜನರಿಂದ ಮುಚ್ಚಿ ಇಡ್ಬೋದು, ಧರ್ಮರಾಜನಿಂದ ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ. कर्म भोग भी बहुत कड़ा होता है, बल तुम्हारा यह अंतिम जन्म है तो भी सजा खानी पड़ेगी, क्योंकि अनेक जन्मों का हिसाब किताब चुकतू होना है. ಒಮ್ಮೊಮ್ಮೆ ಕರ್ಮಭೋಗನೂ ಬಂದ್ಬಿಡ್ತದೆ ನಮಗೆ, ಅಂದರೆ ಕಾಯಿಲೆ ಬರ್ತದೆ. ಈ ಜನ್ಮದಲ್ಲಿ ಭಲೆ ನಾವು ಪಾಪ ಮಾಡಿಲ್ಲ, ಆದರೆ ಅನೇಕ ಜನ್ಮಗಳ ಲೆಕ್ಕಾಚಾರ ಇದೆ. ಆ ಕಾರಣದಿಂದ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಬಾಬಾನೇ ಸಮझाया काशी कलवट खाते, जब तक प्राण निकले तब तक भोगना भोगनी पड़ती, बहुत कष्ट सहन करना पड़ता है. एक तो कर्म भोग बीमारी आदि का, दूसरा फिर विकर्मों की सजा. उस समय कुछ बोल नहीं सकते, चिल्लाते रहते, त्राही त्राही करते. ಬಾಬಾ ಹೇಳ್ತಾರೆ, ಭಕ್ತರು ಕಾಶಿಗೆ ಹೋಗಿ ದೇಹ ಹತ್ಯೆ ಮಾಡಿಕೊಳ್ತಿದ್ರು. ತಮ್ಮ ದೇಹವನ್ನೇ ಒಂದು ಬಾವಿಯಲ್ಲಿ ಹಾರಿ ಅಲ್ಲಿ ತಮ್ಮ ದೇಹವನ್ನು ಬಿಡ್ತಿದ್ರು. ಅದಕ್ಕೆ ಅವರು ಆತ್ಮಹತ್ಯೆ ಅಂತ ಹೇಳ್ಕೋತಾರೆ. ಆದರೆ ಅದು ಆತ್ಮಹತ್ಯೆ ಅಲ್ಲ, ದೇಹದ ಹತ್ಯೆ ಆಗ್ತಿತ್ತು. ದೇಹದ ಹತ್ಯೆ ಆಗುವಾಗ ಮೇಲಿಂದ ಒಂದು ಖಡ್ಗ ಇಟ್ಟಿರ್ತಾರೆ, ಒಳಗೆ ಕತ್ತಿ ಇಟ್ಟಿರ್ತಾರೆ, ಅದರ ಮೇಲೆ ಇವರು ಹಾರ್ತಾರೆ ಮೇಲಿಂದ.
ಆ ಕತ್ತಿಯ ಮೇಲೆ ಬಿದ್ದು ಕೂಡಲೇ 2 ತುಂಡಾಗ್ಬಿಡ್ತವೆ ಮನುಷ್ಯನ. ಆ 2 ತುಂಡಾಗುವಾಗ ಎಷ್ಟು ಕಷ್ಟ ಆಗ್ತಿರ್ಬೋದು ಅವರಿಗೆ ಅಂತ ಹೇಳ್ತಾರೆ ಬಾ. ನಿಮಗೆ ತರಕಾರಿ ಹೆಚ್ಚುವಾಗ ಸ್ವಲ್ಪ ನೀವು ಬೆರಳು ಹೆಚ್ಕೊಂಡ್ರೆ ಎಷ್ಟು ನೋವಾಗ್ತದೆ. ಅವರಿಡೀ ದೇಹನೇ ಆ ಥರ ತುಂಡು ತುಂಡಾಗಬೇಕಾದ್ರೆ ಎಷ್ಟು ಕಷ್ಟ ಅನುಭವಿಸ್ತಾರೆ. ಶಿವನ ಸಲುವಾಗಿ ಆ ಕಷ್ಟವನ್ನು ಸಹ ಅವರು ಸಹಿಸ್ಲಿಕ್ಕೆ ಹೋಗ್ತಾರೆ. ಆ ಕಷ್ಟ ಏನು ಅನುಭವಿಸ್ತಾರೆ ಅಲ್ಲ, ಅದರಿಂದ ಅವರ ಪಾಪ ಕಡಿಮೆ ಆಗ್ತದೆ. ಒಂದು ಯೋಗದಿಂದ ಪಾಪ ಕಳೀತದೆ, ಎರಡನೇದು ಶಾರೀರಿಕ ರೋಗದಿಂದ ಪಾಪ ಕಳೀತದೆ. ಅದರಲ್ಲಿ ರೋಗನೂ ಬಂತು, ಈ ಥರದ ದೈಹಿಕ ಹಿಂಸೆನೂ ಬಂತು. ಆಕ್ಸಿಡೆಂಟಲ್ಲಿ ಕೈ ಕಾಲು ಮುರ್ಕೋತಾರೆ, ಮತ್ತೊಂದು ಮಾಡ್ತಾರೆ, ಅವಾಗೂ ಅವ್ರ ಪಾಪ ಕಳೀತದೆ. ಎಷ್ಟೆಷ್ಟು ಕಷ್ಟ ಸಹನೆ ಮಾಡ್ತಾರೆ ಅಷ್ಟು ಪಾಪ ಕಳೀತದೆ. ಮೂರನೇದು, ನಾವೇನೂ ತಪ್ಪು ಮಾಡ್ದೇನೆ ಜನ ನಮಗೆ ನಿಂದನೆ ಮಾಡ್ತಾ ಇದ್ರೆ ಆ ನಿಂದನೆಯಿಂದನೂ ನಮ್ಮ ಪಾಪ ಕಳೀತದೆ. 3 ಪ್ರಕಾರದಿಂದ ಆತ್ಮನ ಪಾಪ ಏನಾಗ್ತದೆ, ಸ್ವಚ್ಛ ಆಗ್ತದೆ. ಎಲ್ಲಕ್ಕಿಂತಲೂ ಬೆಸ್ಟ್ ಉಪಾಯ ಯಾವುದು ಇದರಲ್ಲಿ? ಯೋಗ ಮಾಡು. ಯೋಗ ಮಾಡಿ ಪಾಪ ಕಳ್ಕೊಳ್ಳೋದೇನಿದೆ ಇದು ಸಹಜ ಉಪಾಯ. ಆದರೆ ಒಂದು ವೇಳೆ ಕರ್ಮ ಭೋಗದಿಂದನೇ ಕಳ್ಕೊಳ್ಳೋದಿದ್ರೆ ಆ ಕರ್ಮ ಭೋಗ ನಮಗೆ ಬಂದೇ ಬರುತ್ತೆ. ಹಿಂದಿನ ಜನ್ಮದಲ್ಲಿ ಒಬ್ಬರಿಗೆ ದೈಹಿಕವಾಗಿ ನಾವು ಹಿಂಸೆ ಮಾಡಿದರೆ, ಒಬ್ಬರ ಕಾಲು ಮುರಿದಿದ್ರೆ, ಇವತ್ತು ಈ ಜನ್ಮದಲ್ಲಿ ನಮ್ಮ ಕಾಲಿಗೆ ಏನಾಗ್ತದೆ, ನೋವಾಗ್ತದೆ. ಕೆಲವರಿಗೆ ಕಾಲೇ ಇರೋದಿಲ್ಲ. ಒಬ್ಬರಿಗೆ ಕಣ್ಣಿಗೆ ನಾವು ಏನಾದರೂ ಹಿಂಸೆ ಮಾಡಿದರೆ ಈ ಜನ್ಮದಲ್ಲಿ ಕಣ್ಣಿನ ತೊಂದರೆಯನ್ನು ಅನುಭವಿಸ್ಬೇಕು. ಮನಸ್ಸಿಗೆ ನೋವು ಕೊಟ್ಟಿದ್ರೆ ಈ ಜನ್ಮದಲ್ಲಿ ಮಾನಸಿಕ ಮನಸ್ತಾಪದ ಅನುಭವ ಮಾಡಬೇಕು. ಆದರೆ ಎಲ್ಲ ರೀತಿಯ ವಿಕರ್ಮಗಳನ್ನು ನಾವು ಯೋಗದಿಂದ ಕಳ್ಕೋಬಹುದು. ಕೆಲವು ಲೆಕ್ಕಾಚಾರಗಳು ಶಾರೀರಿಕ ಭೋಗದ ಮೂಲಕನೇ ಕಳ್ಕೋಬೇಕು. ಶಾರೀರಿಕವಾಗಿ ಒಬ್ಬರಿಗೆ ತೊಂದರೆ ಕೊಟ್ಟಿದ್ದೆ ಆದರೆ ಅದು ಶಾರೀರಿಕ ಭೋಗದ ಮೂಲಕ ಕಳ್ಕೋಬೇಕಾಗ್ತದೆ. ಆದರೆ ಶಾರೀರಿಕ ಭೋಗ ಅಥವಾ ಕಾಯಿಲೆ ಬಂದಾಗ್ಲೂ ಬಾಬನ ನೆನಪಿತ್ತು ಅಂದರೆ ಅದರ ನೋವು ಅಷ್ಟೊಂದು ಅನುಭವ ಆಗೋದಿಲ್ಲ. ಲೌಕಿಕ ಜನರಿಗೆ ಯಾವ ಥರ ಅನುಭವ ಆಗ್ತದೆ ಆ ಥರ ಬಾಬನ ಮಕ್ಕಳಿಗೆ ಆಗೋದಿಲ್ಲ. ಯಾಕಂದರೆ ನೆನಪಿರ್ತದೀವ್ರಿ, ನನ್ನ ಲೆಕ್ಕಾಚಾರ ನಾನೇನು ಮಾಡ್ತಾ ಇದ್ದೀನಿ, ತೀರಿಸ್ತಾ ಇದ್ದೀನಿ ಅಂತ ನೆನಪು ಮಾಡ್ತಾ ಮಾಡ್ತಾ ಬಾಬವ್ರನ್ನ ನೆನಪು ಮಾಡಿ ಆ ಲೆಕ್ಕಾಚಾರವನ್ನು ಕಳ್ಕೊತಾರೆ. ಪಾಪ ಆತ್ಮಾओं ಯಹಾ ಭೀ ಸಜಾ ವಹಾ ಭೀ ಸಜಾ ಮಿಲ್ತಿ. ಬಾಬಾ ಹೇಳ್ತಾರೆ, ಪಾಪಾತ್ಮರಿಗೆ ದೇಹದಲ್ಲಿ ಇರುವಾಗಲೂ ಶಿಕ್ಷೆ, ಸೂಕ್ಷ್ಮವತನದಲ್ಲಿ ಧರ್ಮರಾಜಪುರಿಯಲ್ಲಿನೂ ಶಿಕ್ಷೆ, ಎರಡೂ ರೀತಿಯಿಂದ ಶಿಕ್ಷೆ ಅನುಭವಿಸ್ತಾರೆ. ಸತ್ಯುಗಮೇ ಪಾಪ ಹೋತಾನೆ. ನಾವು ಬಾಬನ ಮಕ್ಕಳು ಒಂದು ಯೋಗದಿಂದ ಕಳ್ಕೊತೀವಿ, ಎರಡನೇದು ರೋಗದಿಂದ ಕಳ್ಕೊತೀವಿ, ಮೂರನೇದು ನಿಂದನೆ ಸಹನೆ ಮಾಡೋದರ ಮೂಲಕ ಕಳ್ಕೊತೀವಿ. ಹೀಗಾಗಿ ಧರ್ಮರಾಜಪುರಿಗೆ ಹೋಗದೇನೆ ಶಿಕ್ಷಾರಹಿತವಾಗಿ ನಾವು ತಂದೆಯ ಜೊತೆಗೆ ಹೋಗ್ಬೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಆದರೆ ಪಾಪಾತ್ಮರಿಗೆ ಒಂದು ಉಪಾಯನೇ ಗೊತ್ತಿಲ್ಲಲ್ಲ. ಅವ್ರಿಗೆ ಗೊತ್ತಿದ್ರೂ ಮತ್ತೆ ಮತ್ತೆ ಪಾಪ ಮಾಡ್ತಾನೆ ಇರ್ತಾರೆ. ಹೀಗಾಗಿ ದೈಹಿಕವಾಗಿಯೂ ಶಿಕ್ಷೆ ಅನುಭವಿಸ್ತಾರೆ, ಕೊನೆಗೆ ಸೂಕ್ಷ್ಮವತನದಲ್ಲಿ ಧರ್ಮರಾಜಪುರಿಯಲ್ಲಿನೂ ಅವರು ಶಿಕ್ಷೆ ಅನುಭವಿಸ್ತಾರೆ. सत्युग में पाप होता नहीं, न कोर्ट है न मैजिस्ट्रेट होते, न गर्भ जेल की सजा होती, वहाँ गर्भ महल होता है. दिखाते हैं पीपल के पत्ते पर कृष्ण अंगूठा चूसता हुआ आया. वह गर्भ महल की बात है. सत्युग में बच्चे बड़े आराम से पैदा होते. ಹೇಳ್ತಾರೆ,
ಪ್ರಲಯದ ನಂತರ ಸಮುದ್ರದಲ್ಲಿ ಕೃಷ್ಣ ಅಶ್ವತ್ಥೆಲೆಯ ಮೇಲೆ ತೇಲ್ಕೊಂಡು ಬಂದ ಅಂತ ಬರೆದಿಟ್ಟಾರೆ. ಬಾಬಾ ಕೇಳ್ತಾರೆ, ಒಂದು ಮಗು ಇದ್ದಕ್ಕಿದ್ದಂಗೆ ಮೇಲಿಂದ ಒಂದು ಎಲೆಯ ಮೇಲೆ ಬಿದ್ದು ತೇಲ್ಕೊಂಡು ಬಂದ್ಬಿಡುತ್ತಾ? ಇಲ್ಲ. ಶ್ರೀಕೃಷ್ಣನು ತಾಯಿಯ ಗರ್ಭದಿಂದನೇ ಹುಟ್ಟುತ್ತಾರೆ. ಆದರೆ ಅಲ್ಲಿ ಗರ್ಭ ಅನ್ನೋದು ಅರಮನೆಯಾಗಿರ್ತದೆ. ತಾಯಿಗೂ ಕಷ್ಟ ಇರೋದಿಲ್ಲ, ಮಗುವಿಗೂ ಕಷ್ಟ ಇರೋದಿಲ್ಲ. इस दुनिया में आदि मध्य अंत्य दुख है. उस दुनिया में दुख का नाम नहीं, सुख ही सुख है. यह ज्ञान भारतवासियों के लिए और धर्म वालों के लिए नहीं, परंतु जो और धर्मों में कन्वर्ट हो गए हैं वह निकल आएंगे. ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದ್ರೂ ದುಃಖನೇ ದುಃಖ ಇದೆ. ಆ ಪ್ರಪಂಚದಲ್ಲಿ ಸುಖನೇ ಸುಖ ಇರ್ತದೆ. ಈ ಜ್ಞಾನ ವಿಶೇಷವಾಗಿ ಇರುವುದು ಭಾರತವಾಸಿಗಳ ಸಲುವಾಗಿ. ಇತರ ಧರ್ಮದವರು ಈ ಜ್ಞಾನ ಕೇಳೋದಿಲ್ಲ. ಕನ್ವರ್ಟ್ ಆಗಿ ಹೋದವರು ಮಾತ್ರ ಕೇಳ್ತಾರೆ ಮತ್ತೆ ವಾಪಸ್ ಬರ್ತಾರೆ. जो और धर्मों में कन्वर्ट हो गए हैं वह निकल आएंगे, आकर योग सीखेंगे. योग पर समझाने के लिए तुमको निमंत्रण मिलता है तो तैयारी करनी चाहिए. ಬಾಬಾ ಹೇಳ್ತಾರೆ, ಯೋಗದ ಬಗ್ಗೆ ನಮಗೂ ತಿಳಿಸ್ರಿ ಅಂತ ಜನ ಕರೀತಾರೆ. ಈಗ ಜೂನ್ 21ಕ್ಕೆ ಯೋಗ ಡೇ ಬಂತು. ನಿಮಗೂ ಕರೀತಾರೆ, ಯೋಗದ ಬಗ್ಗೆ ಹೇಳ್ರಿ ಅಂತ. ಅಲ್ಲಿ ಹೋಗಿ ನೀವು ರಾಜಯೋಗದ ಬಗ್ಗೆ ಹೇಳಬೇಕಾದ್ರೆ ಮೊದಲೇ ತಯಾರಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಯಾವುದೇ ಒಂದು ಭಾಷಣ ಮಾಡಬೇಕಂದ್ರೆ ಮೊದಲೇ ನೀವು ಪಾಯಿಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಹೋಗಿ ತಿಳಿಸ್ಬೇಕು. समझाना है भारत का प्राचीन योग सब भूल गए. भगवान कहते मन मना भव. ನಿಜವಾದ ಯೋಗ ಅಂದರೆ ಏನು, ಯಾರು ಕಲಿಸ್ತಾರೆ ಅದನ್ನು ನೀವು ತಿಳಿಸ್ಬೇಕು. ಭಾರತದ ಪ್ರಾಚೀನ ಯೋಗ ಅಂದ್ರೇ ರಾಜಯೋಗ. ಅದನ್ನು ಪರಮಾತ್ಮ ಕಲಿಸ್ತಾನೆ. ಆ ಯೋಗದ ಮೂಲ ವಿಷಯ ಆಗಿದೆ ಮನ್ಮನಾಭವ. ಆತ್ಮ ಆಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಬಾಪ್ ಕಹತೆ ಮೈ ಸಬ್ ಕಾ ಪಿತಾ, मेरी महिमा सब गाते, सर्वशक्तिमान, ज्ञान का सागर, सुख का सागर, आदि आदि. यह भी टॉपिक अच्छी. शिव परमात्मा की महिमा और कृष्ण की महिमा बताओ. ಪರಮಾತ್ಮನಿಗೂ ಕೃಷ್ಣನಿಗೂ ಇರುವ ವ್ಯತ್ಯಾಸ ತಿಳಿಸ್ಕೊಟ್ರು. ಪರಮಾತ್ಮ ಆನಂದದ ಸಾಗರ, ಸುಖದ ಸಾಗರ, ಸರ್ವಶಕ್ತಿಮಂತ. ಕೃಷ್ಣ ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಮರ್ಯಾದಾ ಪುರುಷೋತ್ತಮ, ಸಂಪೂರ್ಣ ನಿರ್ವಿಕಾರಿ ಮತ್ತು ಸಂಪೂರ್ಣ ಅಹಿಂಸಕ್. ಇದು ದೇವತೆಗಳ ಮಹಿಮೆ. ಪರಮಾತ್ಮನ ಮಹಿಮೆನೇ ಬೇರೆ, ಕೃಷ್ಣ, ಲಕ್ಷ್ಮೀ, ನಾರಾಯಣ ಇತ್ಯಾದಿ ದೇವತೆಗಳ ಮಹಿಮೆನೇ ಬೇರೆ ಅಂತ ಜನರಿಗೆ ತಿಳಿಸ್ರಿ. अब जज करो कि गीता का भगवान कौन है. यह जबरदस्त टॉपिक है. ಮೊದಲು ಕೃಷ್ಣನಿಗೂ ಪರಮಾತ್ಮನಿಗೂ ಇರುವ ವ್ಯತ್ಯಾಸ ಹೇಳ್ಕೊಡ್ರಿ. ನಂತರ ಅವ್ರಿಗೆ ಪ್ರಶ್ನೆ ಮಾಡ್ರಿ, ಗೀತಾ ಜ್ಞಾನ ಕೊಡೋನು ಯಾರು, ಪರಮಾತ್ಮನೋ ಅಥವಾ ಸತ್ಯಯುಗದ ರಾಜಕುಮಾರ ಆಗಿರುವಂಥ ಕೃಷ್ಣ? ಆಗ ಅವ್ರಿಗೆ ಗೊತ್ತಾಗ್ತದೆ. ಗೀತಾ ಜ್ಞಾನದಾತ ದೇಹಧಾರಿಯಾಗಿರುವಂಥ ಶ್ರೀಕೃಷ್ಣ ಅಲ್ಲ, ನಿರಾಕಾರ ಪರಮಾತ್ಮ ಆಗಿದ್ದಾನೆ ಅನ್ನೋದನ್ನು ನೀವು ಮಕ್ಕಳು ಸಿದ್ಧ ಮಾಡಿ ಹೇಳಬೇಕು. ಇಸ್ ಪರ್ ತುಮೇ ಸಮझाना है. बोलो हम ಜಾಸ್ತಿ समय नहीं लेंगे, 1 मिनट दे तो भी ठीक है. भगवान वाच्य है मन मना भव मामेकम
ಯಾದ್ ಕರೋ. ಬಾಬಾ ಹೇಳ್ತಾರೆ, 1-2 ನಿಮಿಷಗಳಲ್ಲಿ ನೀವು ಜ್ಞಾನದ ಸಾರ ಹೇಳಬಹುದು. ಶ್ರೀಕೃಷ್ಣನಿಗೆ ದೇಹ ಇದೆ, ಅಪ್ಪ ಅಮ್ಮ ಇದ್ದಾರೆ. ಅವನು ಯಾರಿಗೂ ನಾನು ಸರ್ವರ ತಂದೆ ಅಂತ ಹೇಳೋದಿಲ್ಲ. ನಿಮ್ಮೆಲ್ಲರಿಗೂ ನಾನೇ ತಂದೆ, ನನ್ನನ್ನು ನೆನಪು ಮಾಡ್ರಿ ಅಂತ ಹೇಳೋದಿಲ್ಲ. ಆದರೆ ಪರಮಾತ್ಮ ಎಲ್ಲರಿಗೂ ತಂದೆ ಆಗಿರುವ ಕಾರಣ ಅವನು ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಿಮ್ಮ ದೇಹದ ಧರ್ಮ ಜಾತಿಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಅನ್ನುವ ಆದೇಶ ನಿರಾಕಾರ ಪರಮಾತ್ಮ ಮಾತ್ರ ಕೊಡಲಿಕ್ಕಾಗ್ತದೆ ವಿನಃ ದೇಹಧಾರಿಗಳು ಯಾರೂ ಈ ಥರ ಹೇಳಲಿಕ್ಕೆ ಆಗೋದಿಲ್ಲ. ಮಾಮೇಕಂ ಯಾದ್ ಕರೋ ತೋ ವರ್ಸಾ ಮಿಲೇಗಾ, ಯಹ ಕಿಸ್ನೆ ಕಾ. ನನ್ನನ್ನು ನೆನಪು ಮಾಡಿದರೆ ನಿಮಗೆ ಸ್ವರ್ಗದ ಆಸ್ತಿ ಸಿಗ್ತದೆ ಎಂಬ ವಿಚಾರ ಯಾರು ಹೇಳ್ತಾರೆ? ನಿರಾಕಾರ ಪರಮಾತ್ಮನೇ ಬ್ರಹ್ಮ ತನ ದ್ವಾರ ब्राह्मण बच्चों को कहा, इनको ही पांडव सेना भी कहते. रूहानी यात्रा पर ले जाने के लिए तुम पंडे. ನಿರಾಕಾರ ಪರಮಾತ್ಮ ಬ್ರಹ್ಮಾರವರ ಮೂಲಕ ನೀವೆಲ್ಲ ಬ್ರಾಹ್ಮಣರನ್ನು ರಚನೆ ಮಾಡಿ ನಿಮಗೆ ಪಾಂಡವರು ಅಂತ ಹೆಸರು ಕೊಡ್ತಾರೆ. ನೀವೆಲ್ಲ ಪಾಂಡವ ಸೇನೆಯಲ್ಲಿ ಇರ್ತಕ್ಕಂತಹ ಮಾರ್ಗದರ್ಶಕರಾಗಿದೆ. ಪಂಡ ಅಂದರೆ ಏನು? ಗೈಡ್ ಅಂತ ಅರ್ಥ. ಆತ್ಮಿಕ ಯಾತ್ರೆ ಕಲಿಸುವಂತಹ ಪಾಂಡವರು ಅಥವಾ ಮಾರ್ಗದರ್ಶಕರು ನೀವಾಗಿದೆ. ಉನ್ಕೋ ಫಿರ್ ಕೈಸೆ ರಿಫೈನ್ ಕರ್ ಸಮझाए, ಸೋ ಬಚ್ಚೋं को ಖ್ಯಾಲ್ ಕರ್ನಾ ಹೈ. ಜನ್ಮ ಜನ್ಮಾಂತರದಿಂದ ಭಾರತವಾಸಿಗಳ ಬುದ್ಧಿಯಲ್ಲಿ ಏನಿದೆ? ಗೀತಾ ಜ್ಞಾನ ಶ್ರೀಕೃಷ್ಣ ಕೊಟ್ಟಿದ್ದಾನೆ ಅಂತ ಇದೆ. ಎರಡನೇದು ಪರಮಾತ್ಮ ಸರ್ವವ್ಯಾಪಿ ಅಂತ ಇದೆ. ಈ ಎರಡನ್ನೂ ನೀವು ಸಿದ್ಧ ಮಾಡಿ ಹೇಳಬೇಕಾದ್ರೆ ಎಷ್ಟು ನೀವು ವಿಚಾರ ಮಾಡಬೇಕು. ಜನರಿಗೆ ಹರ್ಟ್ ಆಗಬಾರ್ದು, ನೋವಾಗಬಾರ್ದು, ಭಕ್ತರ ಭಾವನೆಗೆ ಧಕ್ಕೆ ಆಗಬಾರ್ದು. ಆದರೆ ಇರುವ ಸತ್ಯ ಜ್ಞಾನ ಅವ್ರಿಗೆ ಅರ್ಥ ಆಗಬೇಕು. ಇದಕ್ಕಾಗಿ ಬಾಬಾ ಹೇಳ್ತಾರೆ, ಬಚ್ಚೋಂ ಕೋ ಬಹುತ್ ಖ್ಯಾಲ್ ಕರ್ನಾ ಚಾಹಿಯೆ. ಈ ಗೀತಾ ಜ್ಞಾನದ ಬಗ್ಗೆನೇ ಹುಬ್ಬಳ್ಳಿಯಲ್ಲಿ ಅಷ್ಟೊಂದು ದೊಡ್ಡ ಮ್ಯೂಸಿಯಂ ಈಗ ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ ಅರ್ಜುನನಿಗೆ, ನೀನು ಆ ಪರಮಾತ್ಮನನ್ನು ನೆನಪು ಮಾಡು ಅಂತ ಹೇಳ್ತಾನೆ. ಅವನ ಕಡೆ ಬೆರಳು ತೋರಿಸ್ತಾನೆ, ಹೇಳ್ತಾನೆ ನಾನು ನೀನು ಅನೇಕ ಜನ್ಮಗಳಿಂದ ಜೊತೆಗೆ ಜನ್ಮ ತಾಳಿದ್ದೀವಿ ಅಂತ. ಇಂಥ ಅನೇಕ ಶ್ಲೋಕಗಳ ಮೂಲಕ ನಾವು ಸಿದ್ಧ ಮಾಡಿ ಹೇಳ್ಬೋದು, ಗೀತಾ ಜ್ಞಾನದಾತ ನಿರಾಕಾರ ಪರಮಾತ್ಮ ಆಗಿದ್ದಾನೆ ಅಂತ. ತುಮ್ ಬಾಪ್ ಕೋ ಯಾದ್ ಕರ್ತೆ ಹೋ तो मुक्ति जीवन मुक्ति का वर्षा मिलता है. हम है ब्रह्मा कुमार कुमारियाँ. वास्तव में तुम भी हो, परंतु तुमने बाप को पहचाना नहीं है. ಜನರಿಗೆ ಹೇಳ್ರಿ, ನಾವು ಯಾವ ಥರ ಬ್ರಹ್ಮ ಕುಮಾರ್ ಕುಮಾರಿ ಆಗಿದ್ದೀವಿ ಹಾಗೆ ನೀವು ಸಹ ಬ್ರಹ್ಮನ ಮಕ್ಕಳೇ. ಆದಿದೇವ ಬ್ರಹ್ಮ ಈ ಸೃಷ್ಟಿಗೆ ಆದಿಮಾನವನೇ ಬ್ರಹ್ಮ ಅಂದ ಮೇಲೆ ಎಲ್ಲರೂ ಬ್ರಹ್ಮನ ವಂಶಜರೇ. ನೀವು ಬ್ರಹ್ಮ ಕುಮಾರ್ ಕುಮಾರಿಯರು, ನಾವು ಬ್ರಹ್ಮ ಕುಮಾರ್ ಕುಮಾರಿ. ನಾವು ತಿಳ್ಕೊಂಡಿದ್ದೇವೆ, ನೀವು ಅದನ್ನು ತಿಳ್ಕೊಂಡಿ. ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು ಬ್ರಹ್ಮ ಕುಮಾರ್ ಕುಮಾರಿಯರು, ನೀವು ಹೇಳ್ಕೊಳ್ಳೋದಿಲ್ಲ. ಅಷ್ಟೇ ವ್ಯತ್ಯಾಸ ಅಂತ ತಿಳಿಸ್ರಿ. भारत में ही लक्ष्मी नारायण का राज्य था. परमात्मा आकर ऐसे देवता बनाते. छोटे छोटे बच्चे बुलंद आवाज़ से बड़ी बड़ी सभा में समझाए तो कितना प्रभाव पड़ेगा. समझेंगे ज्ञान तो इनमें है, भगवान का रास्ता यह बताते. ಬಾಬಾ ಹೇಳ್ತಾರೆ, ಚಿಕ್ಕ ಚಿಕ್ಕ ಕುಮಾರಿಯರು
ಚಿಕ್ಕ ಚಿಕ್ಕ ಮಕ್ಕಳು ಹೋಗಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಧೈರ್ಯದಿಂದ ಭಾಷಣ ಮಾಡಿಬಿಟ್ರೆ ಜನರಿಗೆಲ್ಲ ಆಶ್ಚರ್ಯ ಆಗ್ತದೆ, ಜನ ಪ್ರಭಾವಿತರಾಗ್ತಾರೆ. ಅದಕ್ಕೆ ಚಿಕ್ಕ ಚಿಕ್ಕ ಕುಮಾರಿಯರು ಭಾಷಣ ಮಾಡಲಿಕ್ಕೆ ತಯಾರಾಗಬೇಕು. ನೀವು ಹೆಂಗೆ ಮಾತಾಡ್ತೀರಂದರೆ ನಿಮಗೆ ಅಕ್ಕಪಕ್ಕದವ್ರಿಗೆ ಕೇಳಿಸ್ತಾ ಇಲ್ಲ ನಿಮ್ಮ ಮಾತು. ಬಾಬಾ ಹೇಳ್ತಾರೆ, ಇಡೀ ಸಭೆಯಲ್ಲಿ ನಿಮ್ಮ ಶಬ್ದ ಏನಾಗಬೇಕು, ಮೊಳಗಬೇಕು ಅಂತ. ಆ ಥರ ನೀವು ಕುಮಾರಿಯರು ಜ್ಞಾನವನ್ನು ಹೇಳಲಿಕ್ಕೆ ಕಲಿಬೇಕು. ಆಗ ಜನ ಒಪ್ಕೋತಾರೆ, ಇವರಲ್ಲಿ ಜ್ಞಾನ ಇದೆ ಅಂತ ಒಪ್ಕೋತಾರೆ. निराकार परमात्मा कहते मुझे याद करो तो तुम्हारे विकर्म विनाश होंगे. गंगा स्नान तीर्थ आदि जन्म जन्मांतर करते पतित बनते आए. भारत की ही चढ़ती कला उतरती कला है. बाप राजयोग सिखलाकर चढ़ती कला अर्थात स्वर्ग का मालिक बनाते. माया रावण नरक का मालिक बनाती तो उतरती कला कहेंगे ना. जन्म बाय जन्म थोड़ी थोड़ी उतरती कला होती. ध्यान है चढ़ती कला, ಭಕ್ತಿ ಹೇ ಉತರ್ತಿ ಕಲಾ. ಬಾಬಾ ಹೇಳ್ತಾರೆ, ಜ್ಞಾನ ಅಂದರೆ ಏರುವ ಕಲೆ, ಭಕ್ತಿ ಅಂದರೆ ಇಳಿಯುವ ಕಲೆ. ಭಕ್ತಿ ಕೆ ಬಾದ್ ಫಿರ್ ಭಗವಾನ್ ಮಿಲೆ. ನೀವು ಸಹ ಅನೇಕ ಜನ್ಮಗಳಿಂದ ಭಕ್ತಿ ಮಾಡ್ತಾ ಬಂದಿದ್ದೀರಿ. ಭಲೆ ಈ ಜನ್ಮದಲ್ಲಿ ಮಾಡಿರಲಿಕ್ಕಿಲ್ಲ, ಆದರೆ ಮೊದಲಿನ ಅನೇಕ ಜನ್ಮಗಳಲ್ಲಿ ಭಕ್ತಿ ಮಾಡಿರುವ ಕಾರಣನೇ ನಿಮಗೆ ಭಗವಂತ ಸಿಕ್ಕಿದ್ದಾನೆ. ಭಕ್ತಿಯ ಫಲನೇ ಜ್ಞಾನ, ಜ್ಞಾನದ ಫಲನೇ ಭಗವಂತನ ಪ್ರಾಪ್ತಿ. ಜ್ಞಾನ ಸಾಗರನೇ ನಿಮಗೆ ಸಿಗ್ತದೆ. वही ज्ञान का सागर है. ज्ञान अंजन सद्गुरु दिया, अज्ञान अंधेर दूर ಅರ್ಥಾತ್ ವಿನಾಶ್. ಜ್ಞಾನ ಸಾಗರ ತಂದೆ ಬಂದು ಜ್ಞಾನ ಅಂಜನ ಕೊಟ್ಟಾಗ ನಿಮ್ಮಲ್ಲಿ ಇರುವ ಅಜ್ಞಾನ ಅಂಧಕಾರ ದೂರ ಆಗ್ತದೆ. ವಹಿ ಸತ್ಯ ಗುರು ಸದ್ಗತಿ ದಾತ ಪತಿತ ಪಾವನ್ ಲಿಬ್ರೇಟರ್. ಸತ್ಯಗುರು ಒಬ್ಬನೇ. ದೇಹಧಾರಿ ಗುರುಗಳು ಎಷ್ಟು ಜನ ಇದ್ದಾರೆ? ಗುರು ಲೋಗ್ ತೋ ಢೇರ್ ಕೆ ಢೇರ್, ರಾಶಿ ರಾಶಿ ಜನ ಗುರುಗಳಿದ್ದಾರೆ ನಮ್ಮ ದೇಶದಲ್ಲಿ. ಆದರೆ ಎಲ್ಲ ಗುರುಗಳಿಗೂ ಗುರು ಸತ್ಯಗುರು, ಜಗತ್ತಿಗೆ ಗುರು, ಪರಮಗುರು, ವಿಶ್ವಗುರು ಯಾರು? ಪರಮಾತ್ಮ ಒಬ್ಬನೇ. ಜಗತ್ತು ಒಂದೇ ಇದೆ ಅಂದರೆ ಜಗತ್ತಿಗೆ ಗುರುನು ಒಬ್ಬರೇ ಇರಬೇಕಲ್ಲ. ಒಂದೊಂದು ಜಿಲ್ಲೆಯಲ್ಲಿ ಎಷ್ಟೆಷ್ಟೋ ಜನ ಜಗದ್ಗುರುಗಳು ಇದ್ದಾರೆ. ಈಗ ಹಳ್ಳಿಯಲ್ಲಿ ಜಗದ್ಗುರುಗಳು. ಆದರೆ ಜಗತ್ತು ಒಂದೇ ಅಂದಮೇಲೆ ಜಗತ್ತಿಗೆ ಗುರುನು ಒಬ್ಬನೇ ಇದ್ದಾನೆ. ಅವನೇ ಸತ್ಯ ಗುರು ಪರಮಗುರು ಆಗಿದ್ದಾನೆ. ವಹ ಬೇಹದ್ ಕಾ ಸುಖ ದೇನೆ ವಾಲಾ ಬಾಪ ಭಿ. ಅವನು ಸತ್ಯ ಗುರುನೂ ಆಗಿದ್ದಾನೆ, ಜೊತೆಗೆ ತಂದೆಯೂ ಆಗಿದ್ದಾನೆ. ಬೇಹದ್ದಿನ ತಂದೆ, ಬೇಹದ್ದಿನ ಸುಖ ಕೊಡುವಂಥ ತಂದೆ. ಬೇಹದ್ ಕಾ ದುಃಖ ರಾವಣ ದೇತೆ ಹೇ, ವಹ ಬಡಾ ದುಶ್ಮನ್ ಹೇ. और बेहद का सुख बाप देते. बाप ने सारा राज हमको समझाया है. हर एक में यह 5 विकार प्रवेश है. इसलिए 10 शीश वाला रावण बनाते. यह बात विद्वान पंडित नहीं जानते. 10 ತಲೆ ಇರ್ತಕ್ಕಂಥ ವ್ಯಕ್ತಿ ಯಾರೂ ಇರೋದಿಲ್ಲ. 10 ತಲೆಗಳು ಅಂದರೆ 5 ವಿಕಾರಗಳು. ವಿಕಾರಗಳನ್ನು ಸೇರಿಸಿ, ಪುರುಷನಲ್ಲಿ ಇರುವ 5 ವಿಕಾರಗಳು, ಹೆಣ್ಣಿನಲ್ಲಿ ಇರುವ 5 ವಿಕಾರಗಳನ್ನು ಸೇರಿಸಿ 10 ವಿಕಾರಗಳ ಸಾಂಕೇತಿಕವಾಗಿ ರಾವಣನಿಗೆ 10 ತಲೆಗಳನ್ನು ತೋರಿಸಿದ್ದಾರೆ. ಈ ವಿಚಾರ ಈ ದೇಶದ ವಿದ್ವಾನ ಪಂಡಿತರಿಗೂ ಗೊತ್ತಿಲ್ಲ. अब बाप ने समझाया राम राज्य कब से कहाँ तक चलता है.
रावण का राज्य कब चलता है। रावण है बेहद का दुश्मन, उसने कितनी दुर्गति की है। ಭಾರತ್ ಹಿ ಹೆವಂಥ ಜೋ ಭೂಲ್ ಗಯ. ಈಗ ಬಾಬಾ ಹೇಳ್ತಾರೆ, ರಾಮರಾಜ್ಯ ಎಷ್ಟು ಸಮಯ ನಡೀತದೆ, ರಾವಣ ರಾಜ್ಯ ಎಷ್ಟು ಸಮಯ ನಡೀತದೆ. ರಾವಣ ಭಾರತದ ದೊಡ್ಡ ಶತ್ರು ಆಗಿದೆ, ರಾಮ ಭಾರತದ ಮಿತ್ರ ಆಗಿದೆ. ರಾಮ ಅಂದ್ರೇ ಇಲ್ಲಿ ನಿರಾಕಾರ ರಾಮ, ತ್ರೇತಾಯುಗದ ರಾಜ ಅಲ್ಲ. ನಿರಾಕಾರ ರಾಮನೇ ಭಾರತದ ಮಿತ್ರ, ರಾವಣ ಭಾರತದ ಶತ್ರು. ರಾಮ ಸದ್ಗತಿ ಕೊಡ್ತಾನೆ, ರಾವಣ ದುರ್ಗತಿ ಮಾಡ್ತಾನೆ. ತುಮ್ ಬಚ್ಚೋं को बाप की श्रीमत मिलती है, बच्चे बाप को याद करो. अल्फ और बे परमात्मा स्वर्ग की स्थापना करते, रावण फिर नरक स्थापन करते. तुमको स्वर्ग स्थापन करने वाले बाप को याद करना है. भल गृहस्थ व्यवहार में रहो, शादी आदि पर जाओ. जब फुर्सत मिले तो बाप को याद करो. ಗೃಹಸ್ಥ ವ್ಯವಹಾರದಲ್ಲಿ ಇರುವಂತಹ ಮಾತೆಯರಿಗೆ, ಅಣ್ಣಂದಿರಿಗೆ ಬಾಬಾ ಹೇಳ್ತಾರೆ, ನಿಮ್ಮ ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡಿ, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೂ ಹೋಗ್ರಿ. ಆದರೆ ಸಮಯ ಸಿಕ್ಕಾಗ ಬಾಬೋರ್ನ ನೆನಪು ಮಾಡಿ. ಶರೀರ ನಿರ್ವಾಹ अर्थ कर्म करते, जिसके साथ तुम्हारी सगाई हुई है उसे याद करना है. ಶರೀರ ಪೋಷಣೆಗಾಗಿ ಕೆಲಸನೂ ಮಾಡಿ, ಆದರೆ ಪ್ರತಿಯೊಂದು ಕರ್ಮ ಮಾಡುವಾಗ ನಿಮ್ಮ ನಿಶ್ಚಿತಾರ್ಥ ಯಾರ ಜೊತೆಗಾಗಿದೆಯೋ ಅವನನ್ನು ನೆನಪು ಮಾಡಿ. ನಿಶ್ಚಿತಾರ್ಥ ಯಾರ ಜೊತೆಗಾಗಿದೆ? ಜಗತ್ತಿಗೆ ಪ್ರಿಯತಮನಾಗಿರುವಂತಹ, ಸಾಜನಾಗಿರುವಂತಹ ಪರಮಾತ್ಮನ ಜೊತೆಗೆ ನಿಶ್ಚಿತಾರ್ಥ ಆಗಿದೆ ಅಂದರೆ ಅವನನ್ನೇ ನಾವು ನೆನಪು ಮಾಡಬೇಕು. ಜಬ್ ತಕ್ ಉನ್ಕೆ ಘರ್ ಜಾಯೆ ತಬ್ ತಕ್ ಭಲ್ तुम सब कर्तव्य करते रहो, लेकिन बुद्धि से बाप को भूलो नहीं. ಎಲ್ಲಿಯವರೆಗೆ ನೆನಪು ಮಾಡಬೇಕು? ಮನೆಗೆ ಹೋಗೋ ತನಕನೂ ನೆನಪು ಮಾಡಿ. ಭಲೆ ನಿಮ್ಮ ಕರ್ತವ್ಯಗಳನ್ನೂ ಮಾಡ್ತಾ ಇರಿ, ನಿಭಾಯಿಸ್ತಾ ಇರಿ, ಆದರೆ ಬುದ್ಧಿಯಿಂದ ಆ ತಂದೆಯನ್ನು ನೆನಪು ಮಾಡಿರಿ, ಯಾವತ್ತೂ ಮರಿಬೇಡಿ. ಅಚ್ಚ मीठे मीठे सिकी लदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. सजाओं से छूटने के लिए अपने सब हिसाब किताब चुकतू करने हैं. ಶಿಕ್ಷೆಯಿಂದ ಮುಕ್ತ ಆಗಬೇಕಾದರೆ ನಿಮ್ಮ ಲೆಕ್ಕಾಚಾರವನ್ನು ಇಲ್ಲಿಯೇ ಸ್ವಚ್ಛ ಮಾಡಿಕೊಳ್ಳಬೇಕು. सच्चे बाप से कुछ भी छिपाना नहीं. ಸತ್ಯ ತಂದೆಯಿಂದ ಏನನ್ನೂ ಸಹ ಮುಚ್ಚಿ ಇಡಬಾರದು. झूठ कपट का त्याग करना है. ಸುಳ್ಳು, ಮೋಸ ಮಾಡೋದು, ವಂಚನೆ ಮಾಡೋದು, ಕಪಟತನ, ಈ ಎಲ್ಲ ದುರ್ಗುಣಗಳನ್ನು ತ್ಯಾಗ ಮಾಡಬೇಕು. ಯಾದ ಕಿ ಯಾತ್ರಾ ಮೇ ರಹನಾ ಹೈ. ನೆನಪಿನ ಯಾತ್ರೆಯಲ್ಲಿ ಇರಬೇಕು. ಎರಡನೇ, ಜೈಸೆ ಬಾಪ್ ಅಪಕಾರಿಯೋं पर भी उपकार करते हैं, ऐसे सब पर उपकार करना है. सबको बाप का सत्य परिचय देना है. ಹೇಗೆ ಶಿವಬಾಬಾ
ಅಪಕಾರಿಗಳ ಮೇಲೆ ಉಪಕಾರ ಮಾಡ್ತಾರೆ, ಹಾಗೆ ನಾವು ಮಕ್ಕಳು ಸಹ ಸರ್ವರ ಮೇಲೆ ಉಪಕಾರ ಮಾಡಬೇಕು. ಉಪಕಾರ ಮಾಡೋದಂದರೆ ಏನು? ಸರ್ವರಿಗೂ ತಂದೆಯ ಸತ್ಯ ಪರಿಚಯ ಕೊಡಬೇಕು. ತಂದೆಯ ಪರಿಚಯ ಕೊಡೋದೇ ಒಂದು ದೊಡ್ಡ ಉಪಕಾರ, ಒಂದು ದೊಡ್ಡ ಪುಣ್ಯದ ಕೆಲಸ. वरदान: ईश्वरीय संस्कारों को कार्य में लगाकर सफल करने वाले सफलता मूर्त भव. ನಿಮ್ಮ ಈಶ್ವರೀಯ ಸಂಸ್ಕಾರಗಳನ್ನು ಕಾರ್ಯದಲ್ಲಿ ಉಪಯೋಗಿಸುತ್ತಾ ಸಫಲ ಆಗುವಂತಹ ಸಫಲತಾ ಮೂರ್ತಿ ಭವ. ನಿಮ್ಮಲ್ಲಿ ಈಶ್ವರೀಯ ಸಂಸ್ಕಾರಗಳು ಬಂದಿವೆ, ಒಳ್ಳೆಯ ಗುಣಗಳು ಬಂದಿವೆ, ಒಳ್ಳೆಯ ಸಂಸ್ಕಾರಗಳು ಬಂದಿವೆ, ಅನೇಕ ವಿಶೇಷತೆಗಳು ನಿಮ್ಮಲ್ಲಿ ಬಂದಿವೆ, ಗುಣಗಳು ಬಂದಿವೆ. ಅವುಗಳನ್ನು ಸೇವೆಗಾಗಿ ಉಪಯೋಗಿಸಬೇಕು. ಅನ್ಯರಿಗೆ ಆ ವಿಶೇಷತೆಗಳನ್ನು ಕಲಿಸಬೇಕು, ಆ ಸಂಸ್ಕಾರಗಳನ್ನು ಕಲಿಸಬೇಕು. जो बच्चे अपने ईश्वरीय संस्कारों को कार्य में लगाते हैं, उनके व्यर्थ संकल्प स्वतः खत्म हो जाते हैं. सफल करना माना बचाना या बढ़ाना. ऐसे नहीं पुराने संस्कार ही यूज करते रहो और ईश्वरीय संस्कारों को बुद्धि के लॉकर में रख दो, जैसे कईयों की आदत होती. अच्छी चीज़ें व पैसे बैंक अथवा अलमारियों में रखने की. पुरानी वस्तुओं से प्यार होता है, वही यूज करते रहते. यहाँ ऐसे नहीं करना है. यहाँ तो मनसा वाणी से शक्तिशाली वृत्ति से अपना सब कुछ सफल करो तो सफलता मूर्त बन जाएंगे. ಎಷ್ಟೆಷ್ಟು ನೀವು ಈಶ್ವರೀಯ ಸಂಸ್ಕಾರಗಳನ್ನು ಕಾರ್ಯರೂಪದಲ್ಲಿ ಬಳಸ್ತೀರಿ, ಅಷ್ಟೇ ವ್ಯರ್ಥ ಸಂಕಲ್ಪಗಳು ಸಮಾಪ್ತಿಯಾಗ್ತವೆ. ಸಫಲ ಮಾಡುವುದು ಅಂದರೆ ಹಂಚುವುದು ಮತ್ತು ಬೆಳೆಸುವುದು. ಕೆಲವರಲ್ಲಿ ಏನು ಅಭ್ಯಾಸ ಇರ್ತದಂದರೆ, ಲೌಕಿಕದಲ್ಲೂ ಸಹ ಹೊಸ ವಸ್ತುಗಳನ್ನು ತಂದು ಕೊಟ್ಟರೂ ಅದನ್ನು ಬಳಸೋದಿಲ್ಲ ಅವರು. ಹೊಸ ವಸ್ತುಗಳು, ಹೊಸ ಬಟ್ಟೆಗಳೆಲ್ಲ ಲಾಕರಲ್ಲಿ ಇಟ್ಟು ಹಳೆಯದನ್ನೇ ಉಪಯೋಗಿಸ್ತಾ ಇರ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಇಲ್ಲಿ ಆ ಥರ ಮಾಡಬೇಡಿ. ನಿಮಗೆ ಬಾಬಾ ಹೊಸ ಶಿಕ್ಷಣ ಕೊಟ್ಟಿದ್ದಾರೆ, ಹೊಸ ಸಂಸ್ಕಾರ ಕೊಟ್ಟಿದ್ದಾರೆ, ಹೊಸ ಜೀವನ ಕೊಟ್ಟಿದ್ದಾರೆ, ಹೊಸ ಹೊಸ ಶಕ್ತಿಗಳು, ಗುಣಗಳನ್ನು ನಿಮ್ಮಲ್ಲಿ ತುಂಬ್ತಾ ಇದ್ದಾರಂದಮೇಲೆ ಅದನ್ನು ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಶಕ್ತಿಶಾಲಿ ವೃತ್ತಿಯ ಮೂಲಕ ಎಲ್ಲರಿಗೂ ಹಂಚ್ತಾ ಹೋಗ್ರಿ. ನೀವು ಉಪಯೋಗ ಮಾಡಿಕೊಳ್ಳ್ರಿ, ಜನರಿಗೂ ಅದನ್ನು ಕೊಡ್ತಾ ಹೋಗ್ರಿ. ಆಗ ನೀವು ಸಫಲತಾ ಮೂರ್ತಿ ಆಗ್ತೀರಿ. श्लोक: बाप और मैं यह छत्र छाया साथ है तो कोई भी विघ्न ठहर नहीं सकता. ನಾನು ಮತ್ತು ತಂದೆ ಎಂಬ ಛತ್ರಛಾಯೆ, ನಾನು ಮತ್ತು ತಂದೆ ಎನ್ನುವ ಛತ್ರಛಾಯೆ ನಿಮ್ಮ ತಲೆಯ ಮೇಲೆ ಇತ್ತು ಅಂದರೆ ನಿಮ್ಮ ಹತ್ತಿರ ಯಾವ ವಿಘ್ನವೂ ಬರೋದಿಲ್ಲ. ನಾನು ಮತ್ತು ತಂದೆಯ ಸ್ಮೃತಿ ಏನಿದೆ, ಆ ಸ್ಮೃತಿನೇ ನಿಮಗೆ ಛತ್ರಛಾಯೆಯ ಕೆಲಸ ಮಾಡ್ತದೆ. ನನ್ನ ಜೊತೆಗೆ ಬಾಬಾ ಇದ್ದಾರೆ, ನಾನು ಬಾಬನ ಜೊತೆಗೆ ಇದ್ದೇನೆ. ಒಂದು ನಾನಾದರೂ ಅಲ್ಲಿ ಹೋಗಬೇಕು ಬಾಬನ ಹತ್ರ ಸಮಯ ಸಿಕ್ಕಾಗ, ಇಲ್ಲ ಬಾಬನಿಗಾದರೂ ನನ್ನ ಹತ್ರ ಕರ್ಕೊಂಡು ಬರಬೇಕು ಕರ್ಮ ಮಾಡು.
ಈ ಥರ ಸದಾ ನಾನು ತಂದೆ ಜೊತೆ ಜೊತೆಗೇ ಇದ್ದರೆ ನಮ್ಮ ಹತ್ತಿರ ವಿಘ್ನ ಬರೋದಿಲ್ಲ, ಬಂದರೂ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಓಂ ಶಾಂತಿ, ಓಂ ಶಾಂತಿ.